जगद्गुरुं आधारं सर्वविद्यानां हयग्रीवमुपास्महे। सरस्वती नमस्तुभ्यं वरदे कामरूपिणि विद्यारम्भं करिष्यामि सिद्धिर्भवतु मे सदा। ब्रह्मस्वरूपा परमा ज्योतिरूपा सनातनी सर्वविद्याधिदेवी या तस्यै वाचे नमो नमः। स्वस्तिस्तु सताम्। अधः पूर्णं जगत्प्राणान् संस्कृतं संस्कृतिं गुरुं ऋषिकं सैनिकं गाञ्च वन्दे भारतमातरम्। हरिः ओम्। पूर्वं श्रीकृष्णः अस्मिन् षष्ठे अध्याये साधना स्वरूपं कथयत् अस्मान् दिदेश कथम् उपवेष्टव्यं, कथं वा प्राणायामादिकं कर्तव्यं, जीवनरीतिः का, तत्र पद्धतिः कथं पूर्वेषां जनानाम् अनुस्रियते इत्यादिकम्। तदा अर्जुनः पृच्छति, सर्वं योगस्वरूपम् उक्तं, तथापि मनसः चाञ्चल्यम् अतिवर्तते। तादृशस्य मनसः चाञ्चल्यं कथम् अहं निवारयेयम् इति पृच्छति। तस्य उत्तरमपि अदात् श्रीकृष्णः, मनो दुर्निग्रहं चलं, न चञ्चलं परन्तु दुर्निग्रहम्। तस्य इयर्फोन् अपेक्षते। तस्याहं निग्रहं मन्ये वायोरिव सुदुष्करम्। इदानीं श्रूयते इति मन्ये। ಮಹಾಬಾಹೋ, ಖಂಡಿತ ನೀನು ಹೇಳಿದ ಮಾತು ಸರಿ, ಅಸಂಶಯಂ. ಮನೋ ದುರ್ನಿಗ್ರಹಂ ಚಲಂ. ಮನಸ್ಸನ್ನು ನಿಗ್ರಹಿಸುವುದು ತುಂಬ ಕಷ್ಟ. ನಾವು ಅಂದುಕೊಂಡಷ್ಟು ಸುಲಭದಲ್ಲಿ ಬದುಕಿನ ಎಲ್ಲ ಬವಣೆಗಳನ್ನು ದಾಟುವುದು ಸಾಧ್ಯ ಇಲ್ಲ. ಆದರೆ ಅಭ್ಯಾಸೇನ ಮರಳಿ ಮರಳಿ ಪ್ರಯತ್ನಿಸುವುದು ಬಹಳ ಮುಖ್ಯ. ಅಂದರೆ ಪ್ರಯತ್ನ ಅನ್ನೋದು ಅತ್ಯಂತ ಪ್ರಧಾನವಾದದ್ದು. ಎಲ್ಲಿ ತನಕ ಪ್ರಯತ್ನ ಇರಬೇಕು ಅಂತಂದರೆ, ಕೆಲಸ ಸಿದ್ಧಿಸತ್ತೆ ಅನ್ನುವ ತನಕವೂ ಪ್ರಯತ್ನ ಇರಲೇಬೇಕು. ಯಾಕೆಂದರೆ ಎಲ್ಲ ಚಟುವಟಿಕೆಗಳು ಆರಾಮವಾಗಿ ಮೆಟ್ಲು ಹಾಕಿರ್ತಾರೆ, ಹತ್ಕೊಂಡು ಹೋಗಿ ಮೇಲೆ ನಿಂತರೆ ಆಯಿತು ಅಂತ ಅನ್ನೋ ಥರ ಇರಲ್ಲ. ಈ ಓಟದಲ್ಲಿ ಮಧ್ಯದಲ್ಲಿ ಅಡೆತಡೆಗಳನ್ನು ಹಾಕಿ ಹೊಂಡಗಳಿರ್ತವೆ, ಕ್ರಾಸ್ ಆಗಿ ಹೋಗ್ಲಿಕ್ಕಿರುತ್ತೆ, ಕಲ್ಲುಗಳು ತುಂಬ ಮೆತ್ತನೆ ಇರ್ತವೆ, ಅಥವಾ ಅದು ಜಾರಿ ಹೋಗುವಂತಹ ಜಾಗ ಇರುತ್ತೆ. ಇದೆಲ್ಲವನ್ನೂ ಮೀರಿ ಅವನು ಗುರಿಯ ಕಡೆಗೆ ಸಾಗಬೇಕಾಗುತ್ತೆ. ಅದಕ್ಕೆ ಬದುಕಿನ ಎಲ್ಲ ಸಂಬಂಧಗಳೇ ಅಥವಾ ವಿದ್ಯೆಯ ನಮಗೆ ಸಿಗಬೇಕಾದ ವಿದ್ಯೆ ಸರಿಯಾಗಿ ಸಿಗದೆಯೇ, ಅಥವಾ ಉಪದೇಶ ಮಾಡಬೇಕಾದವರೇ ನಮ್ಮನ್ನು ದಾರಿ ತಪ್ಪಿಸುವ, ಅಥವಾ ನಮ್ಮ ಮನಸ್ಸೇ ಇದ್ದಕ್ಕಿದ್ದ ಹಾಗೆ ಇದು ಬೇಡ ಅದು ಅಂತ ಬೇರೆ ಆಲೋಚನೆ ಕಡೆಗೆ ಸಾಗುವುದು, ಈ ಎಲ್ಲ ಥರದ ತೊಂದರೆಗಳಿಂದ ಕೊನೆಯನ್ನು ಸೇರುವುದು ಬಹಳ ಕಷ್ಟ. ಆದರೆ ಒಂದು ನಿರ್ಧಾರ ಅಂತ ಬಂದಾಗ ಅಭ್ಯಾಸ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ಕೊನೆಯ ತನಕವೂ ಮತ್ತೆ ಮತ್ತೆ ಅದೇ ಕ್ರಿಯೆಯಲ್ಲಿ ತೊಡಗುವಂಥದ್ದು. ಕೆಲವು ನಮ್ಮ ಕೈ ಮೀರಿ ಹೋದ ಪರಿಸ್ಥಿತಿಗಳು ಇರಬಹುದು, ಆದರೆ ಆಗಬೇಕಾದ ಕೆಲಸ ಪ್ರಧಾನವಾದದ್ದೇನಿದೆಯೋ ಅನ್ನೋದು ನಮಗೆ ಗೊತ್ತಾದಾಗ
ಅಭ್ಯಾಸ ಅನ್ನೋದನ್ನು ಬಿಡದೆ ಯಾರು ಕುಂತಿ ಅನ್ನೋ ಶಬ್ದವನ್ನು ಇಲ್ಲಿ ನೆನಪಿಸ್ತಾನೆ, ನೀನು ಕುಂತಿಯ ಮಗ ಅಂತ. ಅಲ್ಲ, ಸಾಧ್ಯ ಆಗತ್ತಾ ನನ್ನ ಕೈಯಲ್ಲಿ? ಹೌದು, ಆಗಬೇಕು. ಯಾಕಂದ್ರೆ ನೀನು ಕುಂತಿಯ ಮಗ. ಕುಂತಿಯ ಮಗ ಕೇವಲ ಎಲ್ಲರೂ ಕುಂತಿಯ ಮಕ್ಕಳೇ. ಅಣ್ಣನೂ ಕುಂತಿಯ ಮಗ, ಇನ್ನೊಬ್ಬ ಅಣ್ಣನೂ ಕುಂತಿಯ ಮಗನೇ. ಆದ್ರೆ ನಿನಗಿಲ್ಲಿ ಹೇಳ್ತಾ ಇರೋ ಉದ್ದೇಶ ಏನು ಅಂದ್ರೆ, ಕುಂತಿ ತನ್ನ ಗಂಡ ಯುದ್ಧ ಮಾಡಿ ಯುವರಾಜ ಪದವಿಯನ್ನು ಏರುವಾಗಲೂ ಜೊತೆಗೇ ಇದ್ಲು. ಅವನು ಬೇಡ, ನಾನು ಕಾಡಿಗೆ ಹೋಗಿ ಸೇರ್ತೇನೆ ಅಂತಂದಾಗಲೂ ಅವನ ಜೊತೆಗೆ ಕಾಡಿಗೆ ಹೊರಟ್ಲು. ವಸ್ತುತಃ ಪಾಂಡು ಇಷ್ಟಪಡ್ಲಿಲ್ಲ ಅವಳನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಅತ್ತೆ ಮಾವಂದ್ರೆ ಸೇವೆ ಮಾಡ್ಕೊಂಡು ಇಲ್ಲೇ ಇರು, ನಿನಗಿಲ್ಲಿ ಕ್ಷೇಮ ಇದೆ ಅಂತ. ಆದ್ರೆ ಅವಳು ಹೇಳ್ತಾಳೆ, ಇಲ್ಲ, ನೀವೆಲ್ಲಿರ್ತೀರೋ ಅದೇ ನನಗೆ ಸ್ವರ್ಗ ಎನಿಸುತ್ತೆ. ಅದು ಏನು ಕಷ್ಟ ಆದರೂ ಕಾಡಾಗ್ಲಿ ಮೇಡಾಗ್ಲಿ ಅಲ್ಲಿರುವ ಪ್ರತಿಯೊಂದು ದುರವಸ್ಥೆಗಳು ಕೂಡ ನಿಮಗೇನು ಬರುತ್ತೋ ಅದೇ ನನಗೆ ಬರುತ್ತೆ ಅಂತ ಹಠ ಹಿಡಿದು ಆಕೆ ಉಳಿದುಕೊಳ್ಳಿಕ್ಕೆ ಗುಡಿಸಲೂ ಇಲ್ಲದೆ ಜೋಪಡಿಯೂ ಇಲ್ಲದೆ ಋಷಿಗಳ ಸೇವೆ ಮಾಡಿಕೊಂಡು ಸುಮಾರು ವರ್ಷಗಳ ಕಾಲ ಜೀವನವನ್ನು ಕಳೀತಾಳೆ. ಆ ನಂತರ ಗಾಂಧಾರಿಗೆ ಮಕ್ಕಳಾಯಿತು ಅಂತ ಗೊತ್ತಾದ ಸಂದರ್ಭದಲ್ಲಿ ಒಂದು ಯಥಾವತ್ತಾದ ಬಯಕೆಯನ್ನ ಅಪೇಕ್ಷಿಸ್ತಾನೆ ಪಾಂಡು. ಋಷಿಗಳು ಕೊಟ್ಟ ವರಬಲದಿಂದ ಎಲ್ಲ ಮಕ್ಕಳನ್ನ ಪಡೆದ್ರು. ಸುಮಾರು 10-14 ವರ್ಷಗಳ ಕಾಲ ಮಕ್ಕಳನ್ನ ಬೆಳೆಸುವಲ್ಲಿ ಗಂಡ ಹೆಂಡಿರು ಆ ಕಾಡಿನ ಮಧ್ಯದಲ್ಲೂ ಅಲ್ಲಿಯ, ಯಾಕೆಂದ್ರೆ ಕಾಡು ಅಂತಂದಾಗ ಅಲ್ಲೂ ಕೂಡ ರಕ್ಷಿಸೋನವನೇ, ನಾಡು ಅಂತ ಬಂದಾಗ ಅಲ್ಲೂ ಕೂಡ ರಕ್ಷಿಸೋನವನೇ. ಇಬ್ಬರೂ ಕೂಡ ತಮ್ಮ ಕರ್ತವ್ಯ ಏನು, ಸಂಸ್ಕಾರ ಕೊಡಬೇಕಿತ್ತು ತಾಯಿಯಾಗಿ, ವಿದ್ಯೆ ಕಲಿಸ್ಬೇಕಿತ್ತು ತಂದೆಯಾಗಿ. ಇಬ್ಬರೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ರು. ಆಗ್ಲೂ ಕುಂತಿ ಧೃತಿಗೆಡ್ಲಿಲ್ಲ. 7 ವರ್ಷದ ಹುಡುಗಿಯೇ ಅತ್ಯಂತ ಕೋಪಿಷ್ಠರಾದಂತಹ ದುರ್ವಾಸರ ಸೇವೆಯನ್ನ ಒಂದಿನಿತೂ ಅವರ ಮನಸ್ಸಿನಲ್ಲಿ ಬೇಸರ ಉಂಟಾಗದ ಹಾಗೆ ಮಾಡಿದ್ದಾಳೆ ಅನ್ನುವುದೇ ಅವಳ ಕುಂತಿ ಎನ್ನುವ ಶಬ್ದದ ಹಿರಿಮೆಯನ್ನು ಹೇಳುವಂಥದ್ದು. ಅಂತಹ ಕುಂತಿಯ ಮಗನಾಗಿ ನೀನು ಧೃತಿಗೆಡದೆ ಯೋಚನೆ ಮಾಡಿ ಪ್ರಯತ್ನಶೀಲ ಆಗ್ಬೇಕು ನೀನೀಗ. ಅಕಸ್ಮಾತು ಈಗ ಈ ಗೀತೆಯ ಉಪದೇಶ ಆಗ್ತಾ ಇರೋದು ಸುಮಾರು ಅವನಿಗೆ 72ನೇ ವಯಸ್ಸಿನಲ್ಲಿ, 70ನೇ ವಯಸ್ಸಿನಲ್ಲಿ. ಈ 70ನೇ ವಯಸ್ಸಿನ ಇಲ್ಲಿಯ ತನಕ ಕುಂತಿ 14 ವರ್ಷ ಅಲ್ಲಿ ಸಾಕಿ ಆದ್ಮೇಲೆ ಇಡೀ ಮುಂದಿನ ಜೀವನ ಹೇಗೆ ನಡೆಯಿತು ಅನ್ನೋದು ನಮಗೆ ಗೊತ್ತಿದೆ. ವಾರಣಾವತದಲ್ಲಿ ಸುಟ್ಟು ಹೋಗಬೇಕಿತ್ತು, ಅಲ್ಲಿಂದ ಮುಂದೆ ಹಿಡಿಂಬವನದಲ್ಲಿ ಕಾಡಿನಲ್ಲಿ ಪ್ರಾಣ ಬಿಡಬೇಕಿತ್ತು, ಬಕಾಸುರನ ಕೈಯಲ್ಲಿ ಸಾಯಬೇಕಿತ್ತು. ಇಂಥ ಎಲ್ಲಾ ಸ್ಥಿತಿಯಲ್ಲೂ ಕೂಡ ಮಕ್ಕಳ ಜೊತೆಗಿದ್ದು ಅವರ ಯೋಗಕ್ಷೇಮವನ್ನು ಬಯಸಿದ್ಲು. ಅದಾದ್ಮೇಲೆ ಕಾಡಿನಲ್ಲಿ 12 ವರ್ಷಗಳ ಕಾಲ ಇರುವಾಗ್ಲೂ ವಿದುರನ ಮನೆಯಲ್ಲಿ ಇದ್ದು ಬಿಟ್ಲು. ಆದರೂ ಧೃತಿಗೆಡ್ಲಿಲ್ಲ. ಯುದ್ಧಕ್ಕೆ ಬರುವ ಸಂದರ್ಭದಲ್ಲಿ ಅವಳು ಹೇಳಿಕೊಟ್ಟ ಕಥೆಯ ಸಂದೇಶ ಏನು? ಅವರು ವೀರರು, ವೀರ ಮಾತೆಯ ಮಕ್ಕಳು. ಅವರು ಯುದ್ಧ ಮಾಡಿ ತಮಗೆ ಸಂಬಂಧಪಟ್ಟ ಯುದ್ಧವನ್ನ, ರಾಜ್ಯವನ್ನ ಆಳ್ತಾರೆ, ಪ್ರಜಾಕ್ಷೇಮವನ್ನು ಬಯಸ್ತಾರೆ ಅಂದ್ರೆ ಅವ್ರು ನನ್ನ ಮಕ್ಕಳು ಅಂತ ಲೆಕ್ಕ. ಇಲ್ಲ ಅಂದ್ರೆ ನಾನು ಬಂಜೆ ಅಂತಾನೆ ತಿಳ್ಕೊಳ್ಬೇಕಾದೀತು. ಅಂದ್ರೆ ವಿದುಲಾ ಅನ್ನುವಳ ಕಥೆಯನ್ನ ಹೇಳಿ ಈ ಸಂದೇಶವನ್ನು ಮುಟ್ಟಿಸಿದ್ಲು. ಆಗ್ಲೂ ತಾನು ಧೃತಿಗೆಡ್ಲಿಲ್ಲ. ಅಯ್ಯೋ, ಹೇಗಾದ್ರೂ ಇರ್ಲಿ, ಒಟ್ಟು ಜೀವ ಉಳಿದ್ರೆ ಸಾಕು, ಪ್ರಯತ್ನವನ್ನ ಮಾಡಿ ಅಂತ ನಿಮಗೆ ಸಂದೇಶ ಕೊಟ್ಲು. ಅಂತಹ ಕುಂತಿಯ ಮಕ್ಕಳು ನೀನು ಈಗ ಕೇಳಿದ ಪ್ರಶ್ನೆ ಹೌದು, ಒಳ್ಳೆಯ ಪ್ರಶ್ನೆ, ಸಮಂಜಸವಾದ ಪ್ರಶ್ನೆ. ನಮ್ಗೆ ಏನು ಹೇಳಿ ಹೊರಟ ಇಲ್ಲಿ? ಕುಂತಿಯ ಪಾತ್ರವನ್ನು ನೆನಪಿಸಿ, ಅಂಥ ಹೆಣ್ಣುಮಗಳೇ ಅಂಥ ಕಷ್ಟದಲ್ಲಿದ್ದಾಗಲೂ ಧೃತಿಗೆಡದೆ ತನ್ನ ಕೊನೆಯ ಗುರಿಯನ್ನು ಸಾಧಿಸುವ ತನಕವೂ ಕೂಡ ತಾಳ್ಮೆಯಿಂದ ಬದುಕಿದ್ಲು. ಕೊನೆಯನ್ನ ಸಾಧಿಸುವುದಕ್ಕೆ ಬೇಕಾದಂತಹ ಎಲ್ಲ ಪ್ರಯತ್ನಗಳನ್ನು ನಿರಂತರವಾಗಿ ಇಟ್ಟುಕೊಂಡು ಅಂತಹ ಕುಂತಿಯ ಮಗನಾಗಿ ನೀನು ಕೂಡ ಇಂಥದ್ದನ್ನ ಧೈರ್ಯವಾಗಿ ಎದುರಿಸಬೇಕು. ಮತ್ತು ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬೇಕು, ಯಾವುದಕ್ಕೆ ಹೆಚ್ಚು ಬೆಲೆ ಕೊಡಬಾರದು ಅನ್ನೋದರನ್ನ ಚೆನ್ನಾಗಿ ಅರಿತದ್ದೇ ವೈರಾಗ್ಯ. ಸಾಮಾನ್ಯ ನಮ್ಮಲ್ಲಿ ವೈರಾಗ್ಯ ಅನ್ನುವ ಶಬ್ದ ಬಂದ ತಕ್ಷಣ ಎಲ್ಲ ಬಿಟ್ಟು ಕಾಡಿಗೆ ಓಡೋಗುದು ಅಂತ. ಕಾಡಿಗೆ ಬಿಡುವುದನ್ನ ವೈರಾಗ್ಯ ಅಂತ ಹೇಳಿಲ್ಲ. ಹೆಂಡತಿ ಮಕ್ಕಳ ಜೊತೆಗಿದ್ದೇ ಅವರೆಲ್ಲರೂ ಕೂಡ ಭಗವಂತನ ಸೇವೆಗೆ ನನಗೆ ಭಗವಂತ ದೊರಕಿಸಿಕೊಟ್ಟ ಜೊತೆಗಾರರು ಅಂತ ಭಾವಿಸಿ ಸಹಪಾಠಿಗಳಿರಬಹುದು, ಅಥವಾ ಬಂಧುಗಳಿರಬಹುದು, ಅಥವಾ ಭಕ್ತರಿರಬಹುದು, ಅಥವಾ ಸೇವಕರಿರಬಹುದು, ಎಲ್ಲ ಸಂಬಂಧಗಳು ಕೂಡ
ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ಭಗವಂತ ಕೊಟ್ಟಂತಹ ಸಲಕರಣೆಗಳು ಅಂತ ಭಾವಿಸಿ ಅವರ ಜೊತೆಗೇ ಇದ್ದು ಕರ್ತವ್ಯವನ್ನು ನಿರ್ವಹಿಸುವುದು ವೈರಾಗ್ಯ. ಕಾಡಾಡಿಯಾಗಿ ಓಡಿ ಹೋದ ಮೇಲೂ ಮತ್ತೆ ಅಲ್ಲಿ ಹೆಂಡತಿ ಮಕ್ಕಳದ್ದೇ ಯೋಚನೆ ಮಾಡಿ ಕೂತ ಅಂದ್ರೆ ಅದು ವೈರಾಗ್ಯ ಆಗಲಿಲ್ಲ. ಹಾಗಾದ್ರೆ ವೈರಾಗ್ಯೇಣ ಚ ಗೃಹ್ಯತೆ ಅಂದ್ರೆ ಯಾವುದಕ್ಕೆ ಒತ್ತು ಕೊಡಬೇಕು ಅನ್ನೋದು ಸರಿಯಾಗಿ ಗೊತ್ತಿದ್ದು ಯಾವುದು ಅಶಾಶ್ವತವೋ ಆ ವಿಷಯದ ಬಗ್ಗೆ ನಮ್ಮ ಮನಸ್ಸು ಕೆಡದಂತೆ ನಿರ್ವಹಿಸುವಂತಹದ್ದು ವೈರಾಗ್ಯ. ಆ ವೈರಾಗ್ಯದಿಂದ ಗೃಹ್ಯತೆ, ಬಿಗಿ ಹಿಡಿಯಬಹುದು, ಗೃಹ್ಯತೆ ಸಾಧ್ಯವಾಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾನೆ ಕೃಷ್ಣ. ಇನ್ನು ಮುಂದಿನ ಪದ್ಯದಲ್ಲಿ ಅವನು ಹೇಳಿದ ಮಾತು ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಸತತಂ ಶಕ್ಯೋ ವಾಪ್ತುಮಶೇಷತಃ. ಯತಾತ್ಮ ಅಂದ್ರೆ ಹಿಡಿತದಲ್ಲಿ ಇಟ್ಟುಕೊಂಡ ಮನಸ್ಸುಳ್ಳವನು. ಸಂಯತಾತ್ಮ ಅಂದ್ರೆ ಚೆನ್ನಾಗಿ ಮನಸ್ಸನ್ನ ಹಿಡಿತದಲ್ಲಿ ಇಟ್ಟುಕೊಂಡವನು. ಅಸಂಯತಾತ್ಮ ಅಂತಂದ್ರೆ ಸ್ವಲ್ಪವೂ ಕೂಡ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸದೆ ಅದನ್ನು ಬೇಕಾಬಿಟ್ಟು ಕೈಬಿಟ್ಟವನು ಅಂತ ಅರ್ಥ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ. ಯಾರು ಮನಸ್ಸನ್ನ ಬಿಗಿಗೊಳಿಸುವುದಿಲ್ಲವೋ ಅಂಥವನು ಈ ಯೋಗವನ್ನ ಪಡೆಯುವುದು ಅಸಾಧ್ಯ. ದುಷ್ಪ್ರಾಪ ಇತಿ ಮೇ ಮತಿ. ಇದು ನನ್ನ ಅಭಿಪ್ರಾಯ, ನನ್ನ ಜೀವನದ ಎಲ್ಲ ಹೆಜ್ಜೆಗಳಲ್ಲಿ ಅನುಭವಗಳಲ್ಲಿ ಕಂಡ ಸಂಗತಿಯನ್ನ ನಿನ್ನ ಮುಂದೆ ಪ್ರಸ್ತುತಗೊಳಿಸ್ತಾ ಇರುವಂಥದ್ದಾದ್ರಿಂದ ದುಷ್ಪ್ರಾಪ ಬರೀ ಸುಮ್ಮನೆ ಅಲ್ಲ, ಸಾಧ್ಯವೇ ಇಲ್ಲ ಅಂತ ಬೇಕಾದ್ರೆ ಇಟ್ಕೋ. ಸುದುಷ್ಕರಂ ಅಂತ ಹಿಂದೆ ಅರ್ಜುನ ಹೇಗೆ ಬಳಸಿಕೊಂಡೋ ಅದೇ ಮಾತನ್ನ ಯೋಗದ ಸಿದ್ಧಿಗಾಗಿ ನಾವು ಮಾಡುವ ಪ್ರಯತ್ನ ಕಮ್ಮಿ ಆಯಿತು ಅಂತಂದ್ರೆ ಆಗ ಅದು ಸಿದ್ಧಿ ಆಗುವುದು ಕಷ್ಟ ಇದೆ. ದುಷ್ಪ್ರಾಪ ಸಾಧಿಸುವುದು ಬಹಳ ಕಷ್ಟ ಇದೆ. ಇತಿ ಮೇ ಮತಿಃ. ಆದರೆ ವಶ್ಯಾತ್ಮನ, ಯಾರು ತನ್ನ ಹಿಡಿತದಲ್ಲಿ ತಾನು ಇದ್ದಾನೋ, ತನ್ನ ಯೋಚನೆಗೆ ಅನುಸಾರವಾಗಿ ಕ್ರಿಯೆಯಲ್ಲಿ ಪೂರ್ಣವಾಗಿ ಭಾಗವಹಿಸ್ತಾನೋ ಅವನು ಸತತಂ. ಆದರೆ ಅದು 2 ದಿವಸ ಪ್ರಯತ್ನ ಮಾಡಿದ, ಕಣ್ಣು ಮುಚ್ಚಿ ಕೂತ, ಏನೋ ಒಂದು ಆನಂದ ಆಯಿತು, ಆಮೇಲೆ ಬೇರೆ ಏನೋ ಒಂದು ಕೆಲಸ ಬಂತು, ಬಿಟ್ಟ, ಆಮೇಲೆ ಬೇಸರ ಆಯಿತು, ಆ ಕೆಲಸ ಬಿಟ್ಟ, ಇನ್ನೊಂದು ಕೆಲಸಕ್ಕೆ ಹೋದ. ಹಾಗೆ 2 ದಿವಸ ವಶದಲ್ಲಿದೆ ಅಂತ ಮನಸ್ಸು ಅಂದುಕೊಂಡು ಬೇಕಾಬಿಟ್ಟಿಯಾಗಿ ಎಲ್ಲ ಕಡೆ ಓಡಾಡ್ಲಿಕ್ಕೆ ಶುರು ಮಾಡ್ದ. ಮತ್ತೆ ಮನಸ್ಸು ಹತೋಟಿ ತಪ್ಪಿತು. ಅಂದ್ರೆ 2 ದಿವಸ ಅಥವಾ 10 ದಿವಸ, 1 ತಿಂಗಳು ಅಥವಾ 2 ವರ್ಷ, ಈಗ ತುಂಬ ನಿಗ್ರಹದ ಸ್ಥಿತಿಯಲ್ಲಿ ಇದ್ದು ಭಗವಂತನನ್ನ ಕಂಡ ಗರ್ಗಾಚಾರ್ಯರು ಕೂಡ ಯಾವುದೋ ಒಂದು ಪ್ರಸಂಗದಲ್ಲಿ ತಮಗಾದ ಅವಮಾನಕ್ಕೆ ಪ್ರತೀಕಾರವನ್ನ ತೀರಿಸಲೇಬೇಕು ಅಂತ ಯೋಚಿಸಿ ಕೃಷ್ಣನನ್ನ ಕೊಲ್ಲುವಂತಹ ಮಗ ಬೇಕು ಅಂತ ವರ್ಷ ಕಾಲ ತಪಸ್ಸು ಮಾಡಿದ್ರು. ವಸ್ತುತಃ ಅವರ ಮನಸ್ಸಿನಲ್ಲಿ ಕೃಷ್ಣನ ಮೇಲೆ ಆರಂಭದಲ್ಲಿ ಯಾವತ್ತೂ ದ್ವೇಷ ಇರಲಿಲ್ಲ. ತನ್ನ ಜೀವನದ ಒಂದು ಘಟನೆಯಿಂದಾಗಿ ದ್ವೇಷ ಹುಟ್ಟಿತು. ಆ ದ್ವೇಷವನ್ನ ಸಾಧಿಸುವುದಕ್ಕೋಸ್ಕರ ಕೃಷ್ಣನ ವಿರುದ್ಧ ತಪಸ್ಸನ್ನು ಮಾಡಿದ್ರು. ಎಷ್ಟು ವಶನಾಗಿ ಇದ್ದರೂ ವಶ್ಯಾತ್ಮನಾತು ಸತತಂ. ಆದರೆ ಅದು ಮಧ್ಯದಲ್ಲಿ ಪರಿಸ್ಥಿತಿ ಹಾಗಿರುತ್ತೆ, ಎಲ್ಲವೂ ನಾವು ಅಂದುಕೊಂಡಂತೆ ಇರುವುದಿಲ್ಲ. ಪರಿಸ್ಥಿತಿ ಬದಲಾಗುತ್ತೆ, ಅಲ್ಲಿ ಎನ್ವೈರ್ಮೆಂಟಲ್ ಫೋರ್ಸ್ ಇರುತ್ತೆ, ಜೆನೆಟಿಕ್ ಫೋರ್ಸ್ ಇರುತ್ತೆ, ಸಹಜ ಜೀವದ ಸ್ವಭಾವ ಇರುತ್ತೆ. ಇದು 3 ಸೇರಿ ಮನುಷ್ಯನ ಬದುಕು ನಿರ್ಮಾಣಗೊಳ್ತಾ ಇರುತ್ತೆ. ಅವನ ಎನ್ವೈರ್ಮೆಂಟಲ್ ಫೋರ್ಸು ಅವನ ಮೇಲೆ ತಾಮಸ ಪ್ರಭಾವವನ್ನು ಬೀರಿದಾಗ ಅವನು ಜಾರಿ ಬೀಳುವಂತಾಯಿತು. ಆದರೆ ಪ್ರಯತ್ನ ನಿರಂತರ ಇತ್ತು, ಆದ್ರಿಂದಾಗಿ ಮತ್ತೆ ವಾಪಸ್ ಬಂದ. ಮುಂದೆ ಕೃಷ್ಣನ ಹತ್ರ ಬಂದು ಕ್ಷಮೆ ಕೇಳಿ ನನಗೆ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸ್ಲಿಕ್ಕೆ ಯಾವ ತರದ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕು ಕೃಷ್ಣ ಅಂತ ಕಾಲಿಗಡ್ಡ ಬಿದ್ದು ಗೋಗರೆದು ಕೇಳಿದ. ಹೃದಯದಿಂದ ಕಣ್ಣ ರೂಪಕ್ಕೆ ಕೊಲ್ಲುವಂತಹ ಒಂದು ದುಸ್ಥಿತಿಯನ್ನು ನಾನು ಪ್ರಾರ್ಥನೆ ಮಾಡಿಬಿಟ್ನಲ್ವಾ, ಇಲ್ಲಿಯ ತನಕ ನಾನು ಮಾಡಿದ ಜಪ, ಅನುಷ್ಠಾನ, ಸಾಧನೆ ಇದೆಲ್ಲವನ್ನು ಕೂಡ ಭಗವಂತನಿಗೆ ವಿರುದ್ಧವಾಗಿ ಯೋಚಿಸಿದ್ನಲ್ವಾ ಅಂತ ವ್ಯರ್ಥವಾದ ದುಷ್ಟ ಪ್ರಯತ್ನಕ್ಕೆ ಕಂಗಾಲಾದ ಕೃಷ್ಣನತ್ರನೇ ಬಂದು ಶರಣಾಗಿ ಪಶ್ಚಾತ್ತಾಪ ಪಟ್ಟ. ಕೃಷ್ಣ ದೊಡ್ಡವ, ಸಮಾಧಾನ ಮಾಡಿದ. ಇಲ್ಲಪ್ಪ,
ನಡಿಬೇಕಾದ್ ನಡೆದಿದೆ. ನೀನು ಅದಕ್ಕೊಂದು ಕಡ್ಡಿ. ಈ ದೊಡ್ಡದಾದ ಸೃಷ್ಟಿಯ ಯಾರು ಹೀಗೆ ವಶವಾಗಿಟ್ಟುಕೊಂಡ ಮನಸ್ಸುಳ್ಳವನೋ ಅವನು ಕೇವಲ ಯಾವುದೋ 2 ದಿವಸ ವಶಪಡಿಸಿಕೊಂಡ್ರೆ ಸಾಕಾಗುವುದಿಲ್ಲ. ಸತತಂ, ನಿರಂತರ. ವಶ್ಯಾತ್ಮನಾತು ಸತತಂ ಶಕ್ಯ. ಕಿಂ ಶಕ್ಯ? ಕಹ ಶಕ್ಯ? ಯೋಗ ಶಕ್ಯ. ಕಿಮರ್ಥಂ? ಅವಾಪ್ತುಂ ಯೋಗಂ ಅವಾಪ್ತುಂ ಅಶೇಷತಃ ಶಕ್ಯ. ಸಮಗ್ರವಾದ ಸಮಾಧಿಯನ್ನು, ಸಮಾಧಿ ಯೋಗವನ್ನು, ಸಮಾಧಿ ಅಂತಂದ್ರೆ ಆಳವಾದ ಚಿಂತನೆ ಅಂತ ಅರ್ಥ, ಆಳವಾದ ದೃಷ್ಟಿಕೋನ ಅಂತ ಅರ್ಥ. ಯಾವುದೇ ಒಂದು ಘಟನೆ ಎದುರಾದಾಗಲೂ ಆ ಘಟನೆಯ ಹಿಂದಿನ ಮುಂದಿನ ಪರಿಸ್ಥಿತಿಯನ್ನ ಅಳೆಯುವುದಕ್ಕೆ ನಮಗೆ ಇತಿಹಾಸದ ಪ್ರಜ್ಞೆ ಬೇಕು. ನಮ್ಮ ಹಿಂದಿನವರ ಮುಂದಿನವರ ಕಥೆ ಗೊತ್ತಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಭಾರತ ರಾಮಾಯಣದ ಕಥೆ ಗೊತ್ತಿದ್ರೂ ಕೂಡ ಒಬ್ಬ ವ್ಯಕ್ತಿ ನಮ್ಮ ಎದುರುಗಡೆ ನಡ್ಕೊಳ್ಳುವಾಗ ನಾವು ಅದಕ್ಕೆ ರಿಯಾಕ್ಟ್ ಆಗಬೇಕಾದದ್ದು ಹೇಗೆ ಅನ್ನೋದನ್ನ ಬಹಳ ಸಮಾಧಾನದಿಂದ ಯೋಚಿಸಬೇಕಾಗತ್ತೆ. ಯಾಕೆಂದ್ರೆ ನಮ್ಮ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ನಾವು ಅಂದುಕೊಂಡಂತೆಯೇ ಎಲ್ಲರೂ ಅಂದುಕೊಂಡಿರ್ತಾರೆ ಅಂತ. ಆದರೆ ಎಲ್ಲರೂ ಕೂಡ ಅವರವರದ್ದೇ ಆದ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅವರದ್ದೇ ಆದ ಒಂದು ದರ್ಶನ ದೃಷ್ಟಿ ಇರುತ್ತೆ. ಹಾಗಾಗಿ ಲೋಕದಲ್ಲಿ ಎಲ್ಲರೂ ಏನ್ ಯೋಚಿಸ್ತಾರೋ ಆ ಯೋಚನೆಗೆ ತಮ್ಮದೇ ಆದ ಒಂದು ತರ್ಕಗಳನ್ನ, ಊಹೆಗಳನ್ನ ಜೋಡಿಸಿ ಬದುಕನ್ನ ನಡೆಸ್ತಾ ಇರ್ತಾರೆ. ಅದರಿಂದಾಗಿ ಅಷ್ಟು ಸುಲಭದಲ್ಲಿ ಈ ಯೋಗ ಸಿದ್ಧಿಯಾಗುವುದು ಸಾಧ್ಯ ಇಲ್ಲ. ಆದರೂ ಯಾರು ಸತತಂ ವಶ್ಯಾತ್ಮನ, ನಿರಂತರವಾದ ಪ್ರೀತಿಯನ್ನ ಭಗವಂತನಲ್ಲಿ ಇಟ್ಟುಕೊಂಡು ಮನಸ್ಸನ್ನ ಗೆಲ್ಲಬೇಕು, ನಿನಗೋಸ್ಕರ ಈ ಮನಸ್ಸಿನ ಉಪಯೋಗವನ್ನು ಮಾಡಿಕೊಳ್ಳಬೇಕು ಅನ್ನುವ ಎಚ್ಚರಿಕೆಯಿಂದ ಇದ್ದವನು ಅಶೇಷತಃ ಸಮಗ್ರವಾದ ಯೋಗದ ದಾರಿಯನ್ನ ಆತ ಹೊಂದಬಲ್ಲ. ಶಕ್ಯ ಅವಾಪ್ತುಂ, ಅವಾಪ್ತುಂ ಶಕ್ಯ ಅಂದ್ರೆ ಬರೀ ಆಪ್ತುಂ ಅಂತ ಹೇಳಲಿಲ್ಲ, ಅವಾಪ್ತುಂ ಅಂತಂದ್ರು. ಆ ಪ್ರಯೋಗ ಅನ್ನುವಂತಹದ್ದು ಅದು 2 ಅಂದ್ರೆ ಅಲ್ಲೊಂದು ಉಪಸರ್ಗವನ್ನು ಸೇರಿಸಿಕೊಳ್ಳುವುದರಿಂದ, ಈಗ ಗಮನ ಅಂದ್ರೆ ಹೋಗುವುದು, ಅವಗಮನ ಅಂತಂದ್ರೆ ಚೆನ್ನಾಗಿ ತಿಳಿಯುವುದು ಅಂತ ಅರ್ಥ. ಆಪ್ತುಂ ಅಂದ್ರೆ ಅಂದ್ರೆ ಪಡೆಯಲು ಅಂತ ಅರ್ಥ. ಅವಾಪ್ತುಂ ಅಂದ್ರೆ ಚೆನ್ನಾಗಿ ಅರ್ಥಪೂರ್ವಕವಾಗಿ ತಿಳಿಯುವುದಕ್ಕೆ, ಅದರ ಒಳಗೆ ಪ್ರವೇಶ ಮಾಡಿ ಅದು ಯಾಕೆ ಸಿದ್ಧಿ ಆಗಬೇಕು, ಹೇಗೆ ಅದನ್ನು ಸಿದ್ಧಿಸಿಕೊಳ್ಬೇಕು ಅಂತ ಜ್ಞಾನಪೂರ್ವಕವಾಗಿ ಪಡೆಯುವುದಕ್ಕೆ ಸಾಧ್ಯವಾಗುವ ಸ್ಥಿತಿಯನ್ನ ಆತ ಹೊಂದುತ್ತಾನೆ. ಹೀಗೆ ಕೃಷ್ಣ ಒಂದು ಸಮಾಧಾನ ಮಾಡಿದ. ಹಿಂದೆ ಹೇಳಿದ ನಿರಂತರ ಪ್ರಯತ್ನ ಬೇಕು, ಮತ್ತೆ ಯಾವುದಕ್ಕೆ ಪ್ರಿಯಾರಿಟಿ ಕೊಡಬೇಕು, ಯಾವುದಕ್ಕೆ ಪ್ರಿಯಾರಿಟಿ ಕೊಡಬಾರದು, ಅಂದ್ರೆ ಯಾವುದು ಶಾಶ್ವತ ಮತ್ತು ಯಾವುದು ಅಶಾಶ್ವತ, ಈ 2 ಸಂಬಂಧಗಳ ನಡುವಿನ ಜೀವನವನ್ನ ಅದೆರಡು ಬೇಕೇ ಬೇಕು. ಶಾಶ್ವತ ಅಲ್ಲದ್ದು ಅಂತ ಹೇಳಿ ಬಿಡುವ ಹಾಗಿಲ್ಲ. ಆದ್ರೆ ಆ ಅಶಾಶ್ವತವಾದ ವಸ್ತುವಿನಿಂದಲೇ ಶಾಶ್ವತವಾದದ್ದನ್ನ ಪಡೆಯುವುದು ಹೇಗೆ ಅಂತನ್ನುವ ಉಪಾಯವನ್ನ ತಿಳಿಯುವುದೇ ವೈರಾಗ್ಯ. ಆ ವೈರಾಗ್ಯದ ದಾರಿಯಲ್ಲಿ ಹೋಗುವವನು ಹಿಡಿತಾನೆ ಮತ್ತು ನಿರಂತರ ಮನಸ್ಸನ್ನ ಬಿಗಿಗೊಳಿಸಿಕೊಂಡು ಪ್ರಯತ್ನಶೀಲನಾಗಿ ಹಿಡಿದು ಮುಂದೆ ಸಾಧಿಸ್ತಾ ಇದ್ರೆ ಆತ ಅದಕ್ಕೆ ಸರಿಯಾದ ರೀತಿಯ ಹೆಜ್ಜೆಯನ್ನು ಇಡುವುದು ಅವನಿಗೆ ಸಾಧ್ಯವಾಗುತ್ತೆ ಅಂತ. ಹೀಗೆ ಕೃಷ್ಣನ ಉತ್ತರವಾಗಿ ಅರ್ಜುನನಿಗೆ ಬಂದ ಮಾತು. ಇದರ ನಂತರ ಅರ್ಜುನ ಮತ್ತೆ ಪ್ರಶ್ನೆ ಕೇಳ್ತಾನೆ. ಒಬ್ಬ ಒಳ್ಳೆಯ ಶಿಷ್ಯ ಅಲ್ವಾ ಅರ್ಜುನ, ನಾವು ಕೂಡ ಆ ಶಿಷ್ಯತ್ವವನ್ನು ಹೇಗೆ ಸಂಪಾದಿಸಬೇಕು ಅನ್ನೋದನ್ನೇ ಹೇಳಲಿಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದಾನೆ. ಅಯತಿ ಶ್ರದ್ಧಯೋಪೇತೋ ಯೋಗಾಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ. ಅಯತಿ, ಯತಿ ಅಂದ್ರೆ ಪ್ರಯತ್ನಶೀಲ ಅಂತ ಅರ್ಥ. ಯತಿ ಪ್ರಯತ್ನೆ ಅಂತಾನೆ ಧಾತು. ಅಯತಿ ಅಂದ್ರೆ ಪ್ರಯತ್ನಶೀಲನಲ್ಲದವ, ಅಂದ್ರೆ ಅವನಿಗೆ ವಿಷಯ ಗೊತ್ತಿದೆ, ಪ್ರಯತ್ನ ಹಾಕ್ಲಿಕ್ಕಾಗ್ಲಿಲ್ಲ, ಆದ್ರೆ ತುಂಬಾ ಶ್ರದ್ಧೆ ಇದೆ, ಧರ್ಮ, ಪ್ರಾಮಾಣಿಕತೆ, ಯಾರಿಗೂ ನೋವಾಗಬಾರದು, ಶ್ರದ್ಧೆಯಿಂದ ಆ ಕೆಲಸದಲ್ಲಿ ತೊಡಗುವಾಗ ಬೇರೆಯವರನ್ನೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು, ಇದೆಲ್ಲ ಇದೆ. ಆದರೆ ಅವನಿಗೆ ಸಾಗಬೇಕಾದ ಯೋಗದ ದಾರಿ ತಪ್ಪಿ ಹೋಗಿ ಮನಸ್ಸು ಬೇರೆ ಕಡೆಗೆ ಲಗ್ನ ಆಗಿ ಬಿಟ್ಟಿದೆ. ಯೋಗಾತ್ ಚಲಿತ ಮಾನಸಃ. ಈ ಸಾಧನೆಯ ಯೋಗದ ಮಾರ್ಗ ಏನಿದೆ, ತಿಳುವಳಿಕೆಯ ದಾರಿಯಲ್ಲಿ ಅಂದುಕೊಳ್ಬೇಕಾದ, ತನ್ನಗೆ ತಾನೇ ಹೇಳಿಕೊಳ್ಬೇಕಾದ ಮೋಟಿವೇಶನ್ ಏನಿತ್ತೋ ಅದು ಅವನಿಗೆ ನೆನಪೇ ಆಗಲಿಲ್ಲ. ಅದರಿಂದ ಪ್ರಯತ್ನವೂ ಸಾಕಾಗ್ಲಿಲ್ಲ. ಅಂತ ಸ್ಥಿತಿಯಲ್ಲಿ ಯೋಗಾತ್ ಚಲಿತ ಮಾನಸಃ, ಮನಸ್ಸು ಚಂಚಲಗೊಂಡಿತು,
ಆದರೆ ಶ್ರದ್ಧೆ ಇತ್ತು, ಪ್ರಯತ್ನ ಮಾತ್ರ ಇರಲಿಲ್ಲ. ಅಪ್ರಾಪ್ಯ ಯೋಗ ಸಂಸಿದ್ಧಿಂ, ನೀನು ಹೇಳಿದಿ ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಅಂತ ಹೇಳಿದಿ. ಪುನಃ ವ್ಯತ್ಯಾಸೇನ ಪ್ರಯೋಕ್ತವ್ಯಂ ಗೆತ್ತು ತಿರುಗೋದು ಪಾಡ. ಅಯತಿ ಶ್ರದ್ಧೆಯ ಉಪೇತಃ. ಅಯತಿ ಪ್ರಯತ್ನಶೀಲ ಅಲ್ಲ, ಆದರೆ ಶ್ರದ್ಧೆಯ ಉಪೇತಃ. ತುಂಬ ಜನರನ್ನು ನಾವು ಹಾಗೆ ನೋಡ್ತೇವೆ. ಆಚಾರ್ಯ ನಮಗೆ ತುಂಬ ಮಾಡಬೇಕು ಅಂತಿದೆ, ಆದರೆ ಮನೆಯ ಪರಿಸ್ಥಿತಿ ಬೇರೆ ಇದೆ, ಮತ್ತು ನನ್ನ ಜೀವನದ ಸಮಸ್ಯೆಗಳು ಬೇಕಾದಷ್ಟಿವೆ, ನಾನು ಏವಮೇವ ಪಾಠಯಿತುಂ ನ ಶಕ್ಯತೆ. ह्यः श्रुतं किल अद्य न किमर्थं श्रूयते? ಶ್ರದ್ಧೆಯ ಉಪೇತಃ. ನಮಗೆ ಆಚಾರ್ಯ ಎಲ್ಲ ತಿಳಿದು ಮಾಡಬೇಕು ಅಂತ ಆಗಿದೆ, ಆದರೆ ಈ ಪೇಟೆಯ ಪರಿಸ್ಥಿತಿಯೋ, ಕೆಲಸದ ಒತ್ತಡವೋ, ಅಥವಾ ಮನೆಯಲ್ಲಿರುವ ಅಸಹಕಾರವೋ, ಮಕ್ಕಳ ಬೆಂಬಲ ಇಲ್ಲದೆ ಇರುವಿಕೆಯೋ, ಈ ಏನೇನೋ ಸಮಸ್ಯೆಗಳಿಂದ ನಾವು ಅಂದುಕೊಂಡದ್ದನ್ನ ಸಾಧಿಸ್ಲಿಕ್ಕಾಗದೆ ಹೋಗುತ್ತೆ. ಪ್ರಯತ್ನ ಹಾಕ್ಲಿಕ್ಕೆ ನೂರಾರು ತಡೆಗಳಿವೆ. ಮನಸ್ಸು ಆ ಟೆನ್ಷನ್ನ ಮಧ್ಯದಲ್ಲಿ ಇದರಲ್ಲಿ ಕೂಡ್ಲಿಕ್ಕೆ ಬಿಡಲ್ಲ. ಅಂಥವನು ಯೋಗ ಸಂಸಿದ್ಧಿಯನ್ನ ಪಡೆಯದೆ ಕಾಂಗತಿಂ ಕೃಷ್ಣ ಗಚ್ಚತಿ, ಯಾವ ಗತಿಯನ್ನು ಹೊಂದುತ್ತಾನೆ ಕೃಷ್ಣ ಅವನು? ಯಾಕಂದ್ರೆ ಅರ್ಜುನನಿಗೆ ರಾಜಧರ್ಮ, ಅದರಿಂದಾಗಿ ರಾಜಧರ್ಮಂ ಪ್ರಪಾಲಯ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟ ನಿನ್ನ ಮಾತಿನ ಹಿನ್ನೆಲೆಯನ್ನು ನಾನು ಅರಿತಿದ್ದೇನೆ. ಆದ್ರೆ ನಾನೀಗ ನಿನ್ನ ಗೈಡೆನ್ಸ್ ಅಲ್ಲಿ ಇದ್ದೇನೆ, ನೀನು ಮಾರ್ಗದರ್ಶಕನ ಸ್ಥಾನವನ್ನ ಅಲಂಕರಿಸಿದ್ರಿಂದಾಗಿ ಜೀವನದ ಸಾರಥ್ಯವನ್ನು, ಯುದ್ಧದ ಸಾರಥ್ಯವನ್ನು ವಹಿಸಿಕೊಂಡೆ. ಆದ್ರಿಂದಾಗಿ ನನಗೆ ಅನುಕೂಲ ಆಯಿತು. ಆದ್ರೆ ಎಷ್ಟೋ ಜನ ಹೀಗೆ ಯೋಗದ ದಾರಿಯಿಂದ ತಪ್ಪಿ ಬೀಳುತ್ತಾರೆ. ಅವರಿಗೆ ಸರಿಯಾದ ದಾರಿ ತಿಳ್ಕೊಳ್ಳಿಕ್ಕೆ ಯಾವ್ದ್ಯಾವುದೋ ಹಣೆಪಟ್ಟಿ ಇಟ್ಟುಕೊಂಡ ಗುರುಗಳು, ಗುಗ್ಗುರುಗಳೆನಿಸಿ ಅವನನ್ನು ತಿಂದು ಬಿಡುತ್ತಾರೆ. ಅವನಿಗೆ ದಾರಿಯೇ ಸಿಗುವುದಿಲ್ಲ. ಅಂಥವನ ಪರಿಸ್ಥಿತಿ ಏನು? ಕಾಂಗತಿಂ ಕೃಷ್ಣ ಗಚ್ಚತಿ. ಹೇ ಕೃಷ್ಣ, ಕಾಂಗತಿಂ ಗಚ್ಚತಿ ಶೋಧನೆ. ಮನಃ ದುರ್ನಿಗ್ರಹಂ ಚಲಂ. ದುರ್ನಿಗ್ರಹಂ ಮನಃ ಚಲಂ. ಎಲ್ಲವೂ ಕೂಡ ಮನಸ್ಸು ನಿಗ್ರಹಿಸಲು ಸಾಧ್ಯವಾಗದಷ್ಟು ಚಲಿಸುವಂತಹದ್ದು ಅಂತ ಎಲ್ಲವೂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನದಲ್ಲೇ ಇದೆ. ವಶ್ಯಾತ್ಮನ, ಆತ್ಮ ಶಬ್ದ ನಕಾರ ಅಂತ ಪುಲ್ಲಿಂಗ. ವಶ್ಯ ಆತ್ಮ, ವಶ್ಯಾತ್ಮ. ವಶ್ಯಾತ್ಮನ ತೃತೀಯ ವಿಭಕ್ತಿ ಏಕವಚನ ಆಗುತ್ತೆ. ಆತ್ಮ, ಆತ್ಮಾನೌ, ಆತ್ಮಾನಃ. ತೃತೀಯ ಏಕ, ತು ಅವ್ಯಯ, ಸತತಂ ಅವ್ಯಯಂ. ಶಕ್ಯ ರಾಮ ಶಬ್ದದ ಹಾಗೆ. ಅವಾಪ್ತುಂ ತುಮುನ್ ಪ್ರತ್ಯಯ ಅವ್ಯಯಂ. ಅಶೇಷತಃ ಮತ್ತೆ ಅವ್ಯಯ, ತಸ್ ಅನ್ನುವ ಪ್ರತ್ಯಯ ಬಂದಾದ ರೂಪ. ಸಮಗ್ರ ಅಂತ ಅರ್ಥ. ಅಶೇಷತಃ ಅಂದ್ರೆ ಸ್ವಲ್ಪವೂ ಶೇಷ ಬಿಡದೆ. ಶೇಷ ಅಂದ್ರೆ ಚೂರು ಅಂತ ಅರ್ಥ, ಅಥವಾ ಉಳಿಸಿದ್ದು ಅಂತ ಅರ್ಥ. ಅಶೇಷತಃ ಅಂದ್ರೆ ಸ್ವಲ್ಪವೂ ಬಿಡದೆ, ಅಂದ್ರೆ ಸಮಗ್ರವಾದ ಯೋಗದ ದಾರಿಯನ್ನ ಆತ ಹೊಂದಬಲ್ಲ. ಯಾವಾಗ? ವಶ್ಯಾತ್ಮನ, ವಶದಲ್ಲಿದ್ದ ಮನಸ್ಸುಳ್ಳವನಿಗೆ ಎಲ್ಲವೂ ಸಿದ್ಧವಾಗುತ್ತೆ. ಆಗ ಅರ್ಜುನನ ಪ್ರಶ್ನೆ, ಅಯತಿಹಿ. ಯತಿ ಅಂದ್ರೆ ಪ್ರಯತ್ನ, ಅಯತಿಹಿ ಅಂದ್ರೆ ಪ್ರಯತ್ನ ಮಾಡದವ. ಇದು ಹರಿಶಬ್ದದ ಹಾಗೆ ಪುಲ್ಲಿಂಗದ ಶಬ್ದ. ಅಯತಿಹಿ, ಅಯತಿ, ಅಯತಯ. ಸಾಮಾನ್ಯವಾಗಿ ತಿ ಅನ್ನುವ ಶಬ್ದದಿಂದ ಕೊನೆಗೊಳ್ಳುವ ಯತಿ, ಪತಿ ಅನ್ನುವ ಒಂದೆರಡು ಮೂರು ಶಬ್ದ ಬಿಟ್ರೆ ಉಳಿದಂತೆ ಎಲ್ಲ ಶಬ್ದಗಳು ಕೂಡ ಕೇವಲ, ಅಂದ್ರೆ ಅದು ಈಗ ಅಪ್ರಾಪ್ತ ಮತಿಹಿ ಅಂತ ಇದ್ದಾಗ ಮತ್ತೆ ಅದು ಸಮಾಸಗೊಂಡಿತು ಅಂತಂದ್ರೆ ಬೇರೆ ಶಬ್ದ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಮತಿ, ಯತಿ, ಶಕ್ತಿ, ಭಕ್ತಿ, ಯುಕ್ತಿ, ಮುಕ್ತಿ, ಈ ಎಲ್ಲ ಶಬ್ದಗಳು ತಿ ಅನ್ನುವ ಶಬ್ದದಿಂದ, ತಿನ್ ಅನ್ನುವ ಪ್ರತ್ಯದಿಂದ ಕೊನೆಗೊಳ್ಳುವ ಎಲ್ಲ ಪದಗಳು ಕೂಡ ಅದು ಸ್ತ್ರೀಲಿಂಗದಲ್ಲೇ ಇರುತ್ತೆ. ಅದನ್ನು ನಾವು ಮತಿ ಶಬ್ದ
ಸಾಮಾನ್ಯವಾಗಿ ನೀವು ಪುಸ್ತಕದಲ್ಲಿ ನೋಡಿದಾಗ ಮತಿಹಿ ಮತಿ ಮತಯ ಪುಲ್ಲಿಂಗದ ಹೆಚ್ಚಿನ ರೂಪಗಳೇ ಬರುತ್ತೆ. ಆದರೆ ಅಲ್ಲಿ ಸ್ತ್ರೀಲಿಂಗದ ಕೆಲವು ಪ್ರಯೋಗಗಳನ್ನು ಮತೀಹಿ, ನಾವು ಪುಲ್ಲಿಂಗದಲ್ಲಿ ಮತೀನ್ ಅಂತ ಅಕಸ್ಮಾತ್ ಪತೀನ್ ಅಂತ ಶಬ್ದವನ್ನು ಪ್ರಯೋಗ ಮಾಡಿದರೆ ಇಲ್ಲಿ ಮತೀಹಿ ಅಂತ ಶಬ್ದ ಪ್ರಯೋಗ ಆಗುತ್ತೆ. ಹೀಗೆ ಒಂದು 3-4 ಬಿಟ್ರೆ ಉಳಿದಂತೆ ಎಲ್ಲವೂ ಇಕಾರಾಂತವಾದ ಪುಲ್ಲಿಂಗದ ಶಬ್ದದಂತೆ ನಡೆಯುವಂತಹದ್ದು. ಅಯತಿಹಿ ಅಂದ್ರೆ ಪ್ರಯತ್ನಶೀಲನಲ್ಲದವ. ಶ್ರದ್ಧಾ ಶಬ್ದ ಸ್ತ್ರೀಲಿಂಗ, ಅದರ ತೃತೀಯ ವಿಭಕ್ತಿ ಏಕವಚನ. ಶ್ರದ್ಧಯಾ ಉಪೇತಃ. ಉಪೇತಃ ಇತ್ಯುಕ್ತೆ ಅಕಾರಾಂತಹ ಪುಲ್ಲಿಂಗ. ಇತಃ ಅಂದ್ರೆ ಹೊಂದುವಂತಹದ್ದು. ಉಪೇತಃ ಅಂದ್ರೆ ಚೆನ್ನಾಗಿ ಎತ್ತರದ ಸ್ಥಿತಿಯಲ್ಲಿ ಶ್ರದ್ಧೆ ಅನ್ನೋದು ಅವನಿಗೆ ಬಹಳ ಗಾಢವಾಗಿದೆ. ಶ್ರದ್ಧೆಯಲ್ಲಿ ಸ್ವಲ್ಪವೂ ಅವನಿಗೆ ಅದರಲ್ಲಿ ಕೊರತೆಯೇ ಇಲ್ಲ. ಶ್ರದ್ಧಾಪೂರ್ಣ ಸಹ ಶ್ರದ್ಧೆಯ ಉಪೇತಃ ಪರಂತು ಯೋಗಾಚ್ಚಲಿತ ಮಾನಸಃ. ಯೋಗಾತ್ ಅಸ್ಮಿನ್ ಸಾಧನ ಯೋಗಾತ್ ಮಾನಸಃ ಚಲಿತ ಮಾನಸಃ. ಚಲಿತ ಅಂತಂದ್ರೆ ಚಲಿತಂ ಮಾನಸಂ ಏನ, ಯಾವುದರಿಂದಾಗಿ ಅವನ ಮನಸ್ಸು ದೂರಗೊಂಡಿದೆಯೋ ಅಂತಹ ಯೋಗಾತ್ ಚಲಿತ ಮಾನಸಃ, ಯೋಗದ ದೆಸೆಯಿಂದ ಮನಸ್ಸು ದೂರಗೊಂಡು ಬಿಟ್ಟಿದೆ ಅಂಥವನು ಅಪ್ರಾಪ್ಯ ಲ್ಯಪ್ರತ್ಯಯಾಂತಂ ಅವ್ಯಯಂ ಯೋಗ ಸಂಸಿದ್ಧಿಂ ಯೋಗೇನ ಸಂಸಿದ್ಧಿ ಯೋಗ ಸಂಸಿದ್ಧಿ ತಂ. ಸಂಸಿದ್ಧಿ ಅನ್ನೋದು ಮತ್ತೆ ಸ್ತ್ರೀಲಿಂಗದ ಶಬ್ದ. ಕಾಂ ಗತಿಂ ಸ್ತ್ರೀಲಿಂಗ, ದ್ವಿತೀಯ ಏಕವಚನ ಕಾಂ, ಕಾಕೇಕಾಹ ಕಾಂ. ಗತಿ ಗತಿ ಗತಯ ಗತಿಂ. ಕೃಷ್ಣ ಸಂಬೋಧನೆ ಗಚ್ಚತಿ ಲಟ್ ಪ್ರಥಮ ಏಕ ಗಚ್ಚತಿ ಗಚ್ಚತಃ ಗಚ್ಚಂತಿ. ಅತ್ರ ಕಾಚನ ಕಿಂಚನ ವಾಕ್ಯಮಸ್ತಿ ಶಬರೀ ರಾಮಾಯ ಫಲಾನಿ ದದೌ. ಅಸ್ಯ ವಾಕ್ಯಸ್ಯ ಕಥಾಂ ಸ್ಮರಾಮಃ. ಶಬರಿ ಇತಿ ಕಾಚಿತ್ ಗಿರಿಕನ್ನಿಕಾ ಆಸೀತ್, ಗಿರಿಕನ್ಯಕಾ ಆಸೀತ್. ನಾಮ ಗಿರಿಪ್ರದೇಶೆ ನಿರ್ಜನ ವನಪ್ರದೇಶೆ ವಸತಿ ಸ್ಮ. ಮತಂಗ ಋಷೇಃ ಆಶ್ರಮೆ ಸಹಾಯಿಕಾ ಆಸೀತ್, ಕರ್ಮಚರಿ ಆಸೀತ್. ಯದಾ मतंग ऋषयः नाम ऋषीणां समुदायः मिलित्वा सर्वेपि अन्यत्र यदा गन्तुमुद्युक्ताः ऋषयः सर्वे मतंगमुनिं अन्यत्र गन्तुम् उद्युक्ताः तदा शबरी अपि अहमपि आगमिष्यामि इति कथयति. तदा मतंग ऋषिः कथयति मास्तु अस्मिन् वने भवतः उपस्थितिरस्तु, भवतीम् एव अन्विष्य श्रीरामचन्द्रः अत्र आगच्छति. भवत्याः मनसि अपि श्रीरामस्य दर्शनार्थं काङ्क्षा अस्ति खलु, अतः अत्रैव तिष्ठतु भवती. तत्पर्यन्तम् अस्य वनस्य सुरक्षा भवदीया, भवत्कर्तव्या. अस्तु इति सा उक्तवती. सहस्राधिकं वर्षं यावत् तत्रैव वासं कृतवती. परन्तु सा कदापि स्वमनसि इतोपि रामः नागतवान् किमर्थम् इति मनसि व्यग्रतां न प्राप. निरीक्षितवती, इतोपि निरीक्षितवती, ततोपि निरीक्षितवती. निरीक्ष्य 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 प्रतिदिनं चिन्तयन्तु, प्रतिदिनं सा अद्य आगच्छेत् रामचन्द्रः, अद्य रामचन्द्रः आगच्छति चेत् तदा तस्मै फलानि देयानि भवन्ति. अतः वनं गत्वा तस्मिन् काले यादृशं फलं लभ्यते तादृशम् उत्तमं फलं स्वीकृत्य आश्रमे संस्थाप्य निरीक्षती आसीत्. स्वकार्याणि कृतवती आसीत्. प्रतिदिनं तस्याः उत्तमम् अन्यत् कार्यमासीत्, तत् स्मरणं स्मर्तव्यं तावत्. प्रतिदिनं तादृशं बृहद्वनं सा जलेन संसिञ्च्य अत्यन्तं तस्य रक्षणं कर्तुं जलेन संसिञ्च्य प्रतिदिनं तस्य रक्षणं कृतवती स्म. यतोहि गुरूणाम् आदेशः आसीत् वनं संरक्षितव्यम्, अपि च श्रीरामस्य दर्शनम् अत्रैव भवति, तदा आदरं कर्तव्यम् इति. तदा
मनसि तत् गुरूणाम् आदेशं कृत्वा निरीक्षितवती आसीत्। प्रतिदिनमपि सा फलानि आनयति, स्थापयति। तस्मिन् दिने नागतवान् रामचन्द्रः, न कुपितवती, श्वः आगच्छेत्। पुनः तानि फलानि अन्यत्र निक्षिप्य, नो चेत् तत्रैव प्राणिनः आगच्छेयुः, नो चेत् ये केऽपि वनेचराः आसन् तेषां दत्त्वा फलानि सूट्केस् दत्त्वा निमेषद्वये आगच्छामि, मूत्रशङ्का आगच्छति, आगत्य प्रतिग्रहीष्यामि इत्युक्त्वा गच्छति। निमेषद्वयानन्तरं 5 निमेषाः एव भवन्ति। तदा वयं किं चिन्तयामः? इतोपि नागतवान्, मम बस्यानम् आगच्छति, इदानीं किं करोमि इति बहु भत्सनं मनसि कृत्वा 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 अत्र तु रामस्य दर्शनकाङ्क्षा आसीत्, विशेषः आसीत्। नो, न भवतु तथा। एकोपि अस्माकं गुरवः एव स्युः, नो चेत् बान्धवाः एव स्युः। ते 10 वादने आगच्छेयुः इति निरीक्षा आसीत्। तेषाम् आगमनकालः 12 घण्टा अभवत्। तदा किं चिन्तयामः वयं? किं तेषाम् एव कर्म वर्तते वा? अस्माकं नास्ति वा किमपि अन्यत् कर्म? ते यद्यपि मे कोपः रामस्य उपरि इति निरीक्षां कृत्वा कृत्वा एकस्मिन् दिने यदा रामचन्द्रस्य अयोध्यायां सिंहासने पट्टाभिषेकः आसीत्, तत्तु कैकेय्याः कारणात् अपसृष्टः। तदापि रामस्य मुखे न म्लानता जाता, न चिन्तारेखा मुखे आपतिता। तथापि तस्य मनसि किमासीत् इत्युक्ते, अयोध्यायाः बहिः यदा गच्छामि तदा अनेके मां निरीक्षन्तः सन्ति, तान् अहम् उद्धरामि। तत्र एका शबरी अपि। तन्मनसि कृत्वा रामः तत्र आगच्छति। आगमनकाले रामानुजोऽपि अस्ति तत्र। पद्भ्यां चलद्भ्यां यदा आश्रमं समीपे सः यदा अगच्छत्, तदा तच्छ्रवणेनैव, यतोहि सा वृद्धा, क्षीणतरा, कृशा, व्रतेन कर्षिता सा, किमपि पुरतः यद् वस्तु वर्तते तत् सम्यक् द्रष्टुं तस्याः चक्षुषः शक्तिः नासीत्। तथापि पदे तावत् क्रमः अस्ति। अपि च तत्र मम दर्शनार्थमेव आगच्छत् अस्ति पदम् इति सम्यक् श्रुतवती। श्रुत्वा रामचन्द्रः खलु, यतोहि अन्येषां सर्वेषाम् आगमनेपि तस्याः मनसि स एव बोधः आसीत् पूर्वं। नो, अन्ये केचन भवन्ति स्म। तथापि प्रतिदिनं सा पुनः प्रश्नसमये रामः एव खलु? आम् इति रामः अवोचत्। तदा बहु उत्साहः, उत्सवस्वरूपं तस्य वातावरणं जातं। शीघ्रं शीघ्रं यावद् ज्ञायते तत् सर्वत्र पादप्रक्षालनार्थम्, अर्घ्यप्रदानार्थं जलं स्वीकृत्य आनीय आदरं कृतवती, फलानि दत्तवती च। रामः स्वीचकार, लक्ष्मणोऽपि फलाहारं कृतवान्। अनेन तस्याः तत्र वर्तते रामायणे बहु सुन्दरमस्ति। रामं हस्ते नीत्वा सा समग्रं वनं परिचाययति। इदम् ईदृशं वनं मतङ्गेन मे रक्षणार्थं दत्तमासीत्। इदानीं मम कर्म रामदर्शनपर्यन्तम् एव मम कर्म आसीत्, तत् समाप्तम्। अस्मिन् वृक्षे एतादृशं फलं लभ्यते, इदं बहु सम्यक् अस्ति, इदं बहु सम्यक् अस्ति, इतोपि अन्यत् किमपि देयं वा इत्यादिकं सर्वं पृच्छति सा। अनन्तरं पुनः आश्रमम् आनीय पुरतः यज्ञकुण्डं संस्थाप्य, इतः अनन्तरं मम देहे शक्तिर्नास्ति, किमपि कार्यं कर्तुं न अवसितं,
न किमपि कर्म अवसितम् अस्ति, अतः मम देहत्यागं भवतः पुरतः एव भवते निवेदयामि, स्वीकुरु इति कृत्वा स्वशरीरं यज्ञे स्थापयति, यज्ञकुण्डे स्थापयति। एवं शबरी दर्शनकाङ्क्षा रामस्यापि आसीत्, यतोहि भक्तप्रियः रामः। शबरी अपि तादृशं वर्षसहस्रं यावत् निरीक्षितवती इति कारणतः तस्याः कन्नडभाषायां ताಳ್ಮೆ इति वदामः, क्षान्तिः अत्यन्तम् अत्यन्तम् अपेक्षते। तेन तया क्षान्त्या सा उद्धारं प्राप्तवती। एवं रामाय फलं ददौ, फलानि ददौ सा, परन्तु रामः एव स्वदर्शन स्वलोकगमनादि मोक्षफलम् अदात् इति अस्यां कथायाम् अन्ते शृण्मः। एवमेव शबर्याः कथायाः मुख्यं तात्पर्यमस्ति, भगवते सर्वदा निरीक्षा प्रयत्नतया श्रद्धया उपेतः यः भवति सः अवश्यं भगवन्तं द्रष्टुमर्हति। परन्तु यदा अयतिः भवति, यदा असंयतात्मा भवति, तदा दुष्प्रापः भगवद्योगः इति अस्याः कथायाः नीतिः स्यात्। इतोपि अधिकं किमपि चिन्तयितुं शक्यते। एतां कथां पुनः ಸಂಸ್ಮರಾಮಃ. ನಾನು ಹೇಳಿದ ಒಟ್ಟು ಕಥೆಯ ಸಾರ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಶಬರಿ ರಾಮಾಯಣದಲ್ಲಿ ಬರುವ ಅತ್ಯಂತ ಸುಂದರವಾದ ಪಾತ್ರ. ರಾಮನಿಗಾಗಿ ಸಾವಿರಾರು ವರ್ಷಗಳ ಕಾಲ ಕಾದ್ಲು. ಪ್ರತಿದಿನವೂ ರಾಮನನ್ನ ಬರ್ತಾನೆ ಇವತ್ತು ಅಂತ ಭಾವಿಸಿ ವರ್ಷಗಟ್ಟಲೆ ಪ್ರತಿದಿನವೂ ಹಣ್ಣುಗಳನ್ನು ತಂದಿತ್ತು. ರಾಮ ಬರದೇ ಇದ್ದಾಗ ಬೇಸರ ಪಡದೆ ಅದನ್ನು ಅಲ್ಲಿಯೇ ಮಕ್ಕಳಿಗೋ ವನದಲ್ಲಿ ಓಡಾಡ್ತಾ ಇದ್ದಂತಹ ಉಳಿದ ಯಾರೋ ವನಜೀವಿಗಳಿಗೋ ಅಥವಾ ಪ್ರಾಣಿಗಳಿಗೋ ಕೊಟ್ಟು ಸಮಾಧಾನ ಪಟ್ಟುಕೊಂಡ್ಲು ಹೊರತು ರಾಮ ಯಾಕೆ ಬರಲಿಲ್ಲ ಅಂತ ಆಕ್ಷೇಪ ಮಾಡಲಿಲ್ಲ. ನಮಗೆ ಒಂದು ಸಣ್ಣ ಸಮಸ್ಯೆ ಬಂದ ತಕ್ಷಣ ದೇವ್ರೇನ್ ಮಾಡ್ತಿದ್ದಾನೆ, ನಮ್ಮ ಕಷ್ಟ ಅವನಿಗೆ ಕಾಣ್ತಾ ಇಲ್ಲ ಆಕ್ಷೇಪ ಮಾಡ್ತೇವೆ. ಆದರೆ ಅವಳು ಕಾದ್ಲು. ಆ ತಾಳ್ಮೆ ಅವಳನ್ನ ಮತ್ತಷ್ಟು ಪಕ್ವಗೊಳಿಸಿತು. ತಾಳುವಿಕೆಗಿಂತ ಅನ್ಯ ತಪವೂ ಇಲ್ಲ. ಈ ಮಾತಿನ ಹಿಂದೆ ನಮ್ಮ ಬದುಕಿನ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಇದೆ. ಇದರ ಹಿಂದೆ ನಾವು ಎಷ್ಟು ಹುಡುಕಾಟ ಸಾಕ್ತಾ ಪ್ರಯತ್ನಶೀಲರಾಗ್ತೇವೋ ಅಷ್ಟು ಭಗವಂತನ ಯೋಗ ನಮಗೆ ಸಿದ್ಧಿಸುವುದು ಸಾಧ್ಯ. ಹಾಗಾಗಿ ಕೊನೆಗೆ ಮತಂಗವನವನ್ನು ರಕ್ಷಿಸಿದ್ದು ತೋರಿಸಿದ್ಲು, ಹಣ್ಣುಗಳನ್ನ ಕಿತ್ತುಕೊಟ್ಲು, ಆದರವನ್ನ ಆಕೆಯ ಶರೀರವನ್ನ ರಾಮಚಂದ್ರ ನೋಡ್ತಾನೆ. ಕೃಶವಾಗಿ ಇನ್ನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಶ್ಚರ್ಯ ಅಂದ್ರೆ ಅಲ್ಲಿ ತನಕ ದೇಹವನ್ನ ಎಳೆದು ಕೆಲಸವನ್ನ ಮಾಡ್ತಾ ಇದ್ದವಳು ಯಾವಾಗ ರಾಮಚಂದ್ರ ತೃಪ್ತನಾಗಿ ಪಡೆಯಬೇಕಾದ್ದೆಲ್ಲವನ್ನು ಆದರದಿಂದ ಸತ್ಕೃತನಾಗಿದ್ದೇನೆ, ನನಗೆ ತೃಪ್ತಿಯಾಗಿದೆ ಅಂತ ಹೇಳಿದಾಗಲೇ ಅವಳ ದೇಹ ಇನ್ನು ನನ್ನನ್ನ ಇದರಲ್ಲಿ ಇರಿಸಬೇಡ ರಾಮಚಂದ್ರ, ನಾನು ಇದನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ಯಜ್ಞಕುಂಡಲದಲ್ಲಿ ತನ್ನನ್ನು ಸಮರ್ಪಿಸಿಕೊಳ್ತಾಳೆ. ರಾಮಚಂದ್ರ ತನ್ನ ಲೋಕ ಕೊಟ್ಟ ಅನ್ನುವ ಮಾತು ಅಲ್ಲೇ ಬರುತ್ತೆ ರಾಮಾಯಣದಲ್ಲಿ. ಅಂದ್ರೆ ಇಂತಹ ಒಂದು ವ್ಯಕ್ತಿಯ ಚಿತ್ರಣ ನಮ್ಮ ಬದುಕಿನಲ್ಲಿ ಇದ್ದದ್ದು ಹೌದಾದ್ರೆ ಯಾವತ್ತೂ ಕೂಡ ನಾವು ಅಕಸ್ಮಾತ್ ಆಗೇನು ನಡೆದು ಹೋಯಿತು, ನಾವು ಅನ್ಕೊಂಡ ಹಾಗಾಗ್ಲಿಲ್ಲ ಅನ್ನೋದಕ್ಕೆ ಪರಿತಪಿಸುವ ಪ್ರಶ್ನೆ ಬರುವುದೇ ಇಲ್ಲ. ಯೋಗಾಚಲಿತ ಮಾನಸಃ ಮುಂದೆ ಇದನ್ನೇ ಇನ್ನಷ್ಟು ಚಂದ ಮಾಡಿ ಕೇಳ್ತಾನೆ. ನಮ್ಗೆಲ್ಲರಿಗೂ ಒಂದು ಪ್ರಶ್ನೆ ಇರುತ್ತೆ, ನಾನು ಈಗ ಇಷ್ಟು ಲೇಟ್ ಆಗಿ ಸಂಸ್ಕೃತ ಕಲಿತಾ ಇದ್ದೇನೆ, ಬೇರೆ ಏನೋ ಇದೆ, ಇಲ್ಲಿಯ ತನಕ ನಾನು ನನ್ನ ಜೀವನದ ಹೆಜ್ಜೆಗಳನ್ನೆಲ್ಲ ವ್ಯರ್ಥ ಮಾಡಿಬಿಟ್ಟೆ, ಅಪ್ಪ ಅಮ್ಮ ಯಾವುದೋ ಸ್ಕೂಲಿಗೆ ಕಳಿಸ್ಬಿಟ್ರು, ಏನೋ ಮಾಡಿದೆ, ಏನೋ ಕೆಲಸ ಆಗೋಯ್ತು ಅನ್ನೋ ಎಲ್ಲ ವ್ಯಥೆಗಳಿರ್ತವೆ. ವ್ಯಥೆ ಪಡುವುದಕ್ಕೆ ಅಗತ್ಯವೇ ಇಲ್ಲ ಅನ್ನುವ ಹಾಗೆ ಒಂದು ಪ್ರಶ್ನೆಯನ್ನ ಮೊದಲು ಅರ್ಜುನ ಕೇಳ್ತಾನೆ, ಅದಕ್ಕೆ ಉತ್ತರವನ್ನು ಕೃಷ್ಣ ಹೇಳ್ತಾನೆ. ಆಕಾಶದಲ್ಲಿ ಅಕಸ್ಮಾತ್ ಒಂದು ಮೋಡ ನೀರು ತುಂಬಿಕೊಂಡಿದೆ, ಆದರೆ ಅದು ಇಡಿಯಾಗಿಲ್ಲ, ತುಂಡಾಗಿದೆ. ಆ ತುಂಡಾದ ಮೋಡದ ನೀರು ಹೊತ್ತ ಪ್ರಸವ ವೇದನೆ ಏನಾದೀತು? ಅದಕ್ಕೆ ಪ್ರಸವ ಆಗುತ್ತೋ ಅಥವಾ ಅದು ವೇದನೆಯನ್ನೇ ಇಟ್ಟುಕೊಂಡು ಪೂರ್ತಿ ಇನ್ನು ಒತ್ತಡ ಬರಲಿಲ್ಲ ಅಂತ